ಈ ರೀತಿ ಆದ್ರೆ ಬಹಳ ಕಷ್ಟ, ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಮಧ್ಯೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಏನ್ ಟ್ವಿಸ್ಟ್ ಅದು? ಬೆಂಗಳೂರಿನ ಗುರುಗುಂಟೆಪಾಳ್ಯದ ಬಳಿ ಈ ಬಾಂಬರ್ ಬಸ್ ಹತ್ತದ್ನ, ಬೆಂಗಳೂರು ಟು ಹುಮ್ನಾಬಾದ್ ಬಸ್ ಅನ್ನ ಹತ್ತಿದಾನೆ ಈ ಚಾಲಾಕಿ ಬಾಂಬರ್. ಕಳ್ಳಂಬೆಳ್ಳ ಟೋಲ್ನಲ್ಲಿ ಸರಿಯಾಗಿದೆ ಬಾಂಬರ್ ಹತ್ತಿದಂತಹ ಬಸ್ನ ನಂಬರ್ KA 38F1235. ಈ ನಂಬರ್ನ KSRTC ಬಸ್ನಲ್ಲಿ ಬಾಂಬರ್ ಪ್ರಯಾಣವನ್ನ ಬೆಳೆಸಿದ್ದಾನೆ. ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಮಾಡಿ ಅವತ್ತೇ ಸಂಜೆ 4:33ಕ್ಕೆ ಟೋಲ್ ಕ್ರಾಸ್ ಮಾಡುತ್ತೆ ಈ ಬಸ್. ಆ ಟೋಲ್ನ CCTVಯ ದೃಶ್ಯವನ್ನ ಸಂಗ್ರಹಿಸಿ ಈಗ NIA ತನಿಖೆಯನ್ನು ನಡೆಸ್ತಾ ಇದೆ. ಇದೇ ಬಸ್, ಈ ಬಸ್ನಲ್ಲಿ ಆತ ಪ್ರಯಾಣಿಸಿರೋ ಬಗ್ಗೆ ಮಾಹಿತಿ. ಎಸ್, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಮಾರ್ಚ್ 1ನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟ ನಂತರ ಶಂಕಿತ ಬಾಂಬರ್ BMTC ಬಸ್ನಲ್ಲಿ ಸಂಚಾರವನ್ನ ಮಾಡ್ತಾನೆ. ಅದಾದ ನಂತರ ಈ ಬಸ್ಸನ್ನ ಏರ್ತಾನೆ. ಈ ಬಸ್ಸನ್ನ ಹತ್ತಿದ್ದಾನೆ ಅನ್ನೋದರ ಬಗ್ಗೆ ಈಗಾಗಲೇ NIA ಟೀಮ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದೆ. CCTV ಫುಟೇಜನ್ನು ಕಲೆಕ್ಟ್ ಮಾಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ತನಿಖೆಯನ್ನು ನಡೆಸ್ತಾ ಇರುವಂತಹ NIA ಟೀಮ್ಗೆ ಆ ದಿನ ಮಾರ್ಚ್ 1ನೇ ತಾರೀಕು ಅಶಂಕಿತ ಬಾಂಬರ್ ಎಲ್ಲೆಲ್ಲಿ ಹೋಗಿದ್ದ, ಆತ ಯಾವ ರೀತಿ ತನ್ನ ವೇಷವನ್ನು ಬದಲಿಸಿದ್ದ ಅನ್ನೋದರ ಬಗ್ಗೆ ಒಂದೊಂದೇ ಕ್ಲೂಗಳು ಸಿಗ್ತಾ ಇದೆ. ಮಾರ್ಚ್ 1ರ ಸಂಜೆ 4:30ಕ್ಕೆ ಟೋಲ್ ಕ್ರಾಸ್ ಮಾಡಿದಂತಹ ಬಸ್, ಆ CCTV ದೃಶ್ಯ ಏನಿದೆ ಅದು ಈಗ NIA ಟೀಮ್ನ ಕೈ ಸೇರಿದೆ. ತನಿಖೆಯ ನಂತರ ಆತನ ಕುರಿತಾಗಿ ಇನ್ನಷ್ಟು ಮಾಹಿತಿಗಳನ್ನು ಕಲೆ ಹಾಕೋ ನಿಟ್ಟಿನಲ್ಲಿ NIA ಅಧಿಕಾರಿಗಳಿದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.